ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಸಾಫ್ಟ್ ದೋಸೆ ಮಾಡ್ತಾಯಿದ್ದೀನಿ. ಈ ದೋಸೆ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಹೆಲ್ದಿ ದೋಸೆನ ಮಾಡೋದಕ್ಕೆ 2 ಸ್ಪೂನ್ ಮೆಂತ್ಯ ಇದ್ದರೆ ಸಾಕು. ಮೆಂತ್ಯ ತುಂಬ ನಮ್ಮ ದೇಹಕ್ಕೆ ಒಳ್ಳೆಯದು. ಹೆಚ್ಚು ನಾರಿನಂಶ, ಫೈಬರ್ ಅಂಶವನ್ನು ಹೊಂದಿರೋದ್ರಿಂದ ತುಂಬ ನಮ್ಮ ದೇಹಕ್ಕೆ ಒಳ್ಳೆಯದು. ಆದ್ದರಿಂದ ನೀವು ವಾರದಲ್ಲಿ ಒಮ್ಮೆ ಆದರೂ ಈ ಮೆಂತ್ಯ ದೋಸೆನ ಮಾಡ್ಕೊಳ್ಳಿ. ನೋಡಿ, 2 ಸ್ಪೂನಷ್ಟು ಮೆಂತ್ಯನ 6 ಅವರ್ ನೆನೆಸ್ಕೊಂಡಿದ್ದೀನಿ. ಮತ್ತು 1 ಹಿಡಿಯಷ್ಟು ಅವಲಕ್ಕಿನ 2 ಸರಿ ತೊಳೆದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ. ರುಬ್ಬೋದು 10 ನಿಮಿಷ ನನಗೆ ನೆನೆಸ್ಕೊಳ್ಳಿ. 1 ಪಾವಷ್ಟು ಅಕ್ಕಿನ 6 ಅವರ್ ನೆನೆಸ್ಕೊಂಡಿದ್ದೀನಿ. ಅಕ್ಕಿ ಚೆನ್ನಾಗಿ ನೆನೆಬೇಕು. ಮತ್ತು 1 ಪಾವಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಮೆಂತ್ಯ ಮತ್ತು ಅವಲಕ್ಕಿನ ಹಾಕಿ ಇದನ್ನು ರುಬ್ಕೊಳ್ಬೇಕು. ಪೇಸ್ಟ್ ಥರ ಸಣ್ಣದಾಗಿ ರುಬ್ಕೊಳ್ಬೇಕು. ಇವಾಗ ರುಬ್ಬಿದಾಗಿದೆ. ಇವಾಗ ಈ ರುಬ್ಬಿರ್ತಕ್ಕಂಥ ಮಿಶ್ರಣಕ್ಕೆ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನಾವು ಅಕ್ಕಿ ಜೊತೆ ಫಸ್ಟೇ ರುಬ್ಬಿಟ್ರೆ ಮೆಂತ್ಯ ಸಿಗಲ್ಲ, ಸಾಫ್ಟ್ ಆಗಲ್ಲ. ಅದರಿಂದ ಫಸ್ಟು ಮೆಂತ್ಯ ಅವಲಕ್ಕಿನ ರುಬ್ಕೊಂಡು ಆಮೇಲೆ ಅಕ್ಕಿನ ಆಡ್ ಮಾಡ್ಕೊಳ್ಬೇಕು. ಇವಾಗ ರುಬ್ಬಿದಾಗಿದೆ. ಮೆಂತ್ಯ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದು ನಾರಿನಂಶ, ಫೈಬರ್ ಅಂಶವನ್ನು ಹೊಂದಿದೆ. ಮತ್ತು ನಮ್ಮ ರಕ್ತದಲ್ಲಿ ಏನಾದರೂ ಸಕ್ಕರೆ ಅಂಶ ಜಾಸ್ತಿ ಆಗ್ತಿದ್ರೆ ಅದನ್ನು ತಡೆಗಟ್ಟುತ್ತದೆ, ಒಂದು ಹತೋಟಿಯಲ್ಲಿಡುತ್ತದೆ. ನೀವು ವಾರದಲ್ಲೊಮ್ಮೆ ಆದರೂ ಈ ಥರ ಮೆಂತ್ಯ ದೋಸೆನ ಮಾಡ್ಕೊಳ್ಳಿ. ಇವಾಗ ಉದ್ದಿನಕಾಳು ಇರಲ್ಲ ಅಂದ್ಕೊಳ್ಳಿ. ಈಗ ತರಿಸ್ಬೇಕು ಅಂದರೆ ₹100 ಅಟ್ಲೀಸ್ಟ್ ₹100 ಉದ್ದಿನಬೇಳೆನಾದರೂ ಬೇಕು. ಮನೇಲಿ ಒಂದು 2 ಸ್ಪೂನ್ ಮೆಂತ್ಯ ಇದ್ದರೆ ಸಾಕು. ಈ ಸಾಫ್ಟ್ ದೋಸೆನ ಮಾಡ್ಕೊಳ್ಬೋದು. ನೀವು ಉದ್ದಿನಬೇಳೆ ದೋಸೆನ ಬಿಡ್ತೀರಾ, ಈ ಥರ ಮೆಂತ್ಯ ದೋಸೆನೇ ಇಷ್ಟಪಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿಕೊಂಡ್ರೆ ನೀವು. ನೋಡಿ, ಹಿಟ್ಟು ಓವರ್ನೈಟು ಉಬ್ಬಿದೆ. ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಬೇಕಿಂಗ್ ಸೋಡಾ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. 2 ಸ್ಪೂನ್ ಮೆಂತ್ಯ ಇದ್ದರೆ ಸಾಕು ಈ ಸಾಫ್ಟ್ ದೋಸೆನ ಮಾಡ್ಕೊಳ್ಳೋಕ್ಕೆ. ನೋಡಿ, ಇವಾಗ ಕಾವಲಿನ ಕಾಯಕ್ಕಿಟ್ಟು ಸ್ವಲ್ಪ ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಆದಷ್ಟು ಕುಕ್ಕಿಂಗ್ ಆಯಿಲ್ನ ಅವಾಯ್ಡ್ ಮಾಡಿ ಕಡಲೆಕಾಯಿ ಎಣ್ಣೆನ ಬಳಸಿ. ನಮ್ಮ ಹೆಲ್ತ್ಗೂ ಒಳ್ಳೆಯದು. ನೋಡಿ, ಎಷ್ಟು ಚೆನ್ನಾಗಿ ಓಲ್ ಥರ ದೋಸೆ ಬಂದಿದೆ. ನೀವು 1 ತಿನ್ನೋರು 2, 3 ತಿಂತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಹೆಲ್ದಿ ದೋಸೆಗೆ ಒಂದು ಚಟ್ನಿ ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ. ನೋಡಿ, ಹತ್ತಿ ಥರ ಇದೆ, ಸಾಫ್ಟಾಗಿ ಮೆದುವಾಗಿ ಎಷ್ಟು ಚೆನ್ನಾಗಿದೆ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.